ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ಹಾಗೂ ಮಾಸ್ಟರ್ನ ಸಂಭಾಷಣೆ ಮುಂದುವರಿಯುತ್ತಿದೆ. ಒಂದು ಮಣ್ಣಿನ ಪ್ರತಿಮೆಯನ್ನು ಪೂಜಿಸುವುದು ಸರಿಯಲ್ಲ ಅಂತ ಇಟ್ಟುಕೊಂಡರೂ ಅದರ ಮೂಲಕ ತನ್ನ ಪೂಜೆಯೇ ನಡೆಯುತ್ತದೆ ಎಂಬುದನ್ನು ಆತ ಅರಿಯನೇ. ಆತ ಆ ವಿಧದ ಪೂಜೆಯಿಂದಲೇ ಸಂತುಷ್ಟನಾಗುತ್ತಾನೆ. ಅದಕ್ಕೇಕೆ ತಲೆನೋವು? ಮೊದಲು ನಿನಗೆ ಯಾವುದರಿಂದ ಜ್ಞಾನ ಭಕ್ತಿ ದೊರೆಯಬಹುದೋ ಅದಕ್ಕಾಗಿ ಪ್ರಯತ್ನಿಸು. ಈ ಸಲ ಮಾಸ್ಟರ್ನ ಅಹಂಕಾರ ಬಹುಶಃ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿರಬೇಕು. ಯೋಚಿಸಲಾರಂಭಿಸಿದ. ನಿಜ, ಇವರು ಹೇಳುತ್ತಿರುವುದು ಸತ್ಯ. ತಿಳುವಳಿಕೆ ಕೊಡಲು ಹೋಗುವ ಅವಶ್ಯಕತೆಯಾದರೂ ಏನಿದೆ? ನಾನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆಯೇ? ನನಗೆ ಆತನ ಪಾದಪದ್ಮಗಳಲ್ಲಿ ಭಕ್ತಿ ಉಂಟಾಗಿದೆಯೇ? ತನಗೇ ಮಲಗಲು ಸ್ಥಳವಿಲ್ಲ, ಶಂಕರನ್ನ ಬೇರೆ ಕರೆಯುವುದು. ನನಗೆ ಏನೆಂದರೆ ಏನೂ ಭಗವಂತನ ವಿಷಯವಾಗಿ ಗೊತ್ತಿಲ್ಲ. ಆದರೂ ಪರರಿಗೆ ತಿಳುವಳಿಕೆ ಕೊಡಲು ಯತ್ನಿಸುತ್ತಿದ್ದೇನಲ್ಲ. ಇದು ಎಂತಹ ನಾಚಿಕೆಗೇಡಿತನ, ಎಂಥ ತಿಳಿಗೇಡಿ ನಾನು. ಪರರಿಗೆ ತಿಳಿಸಿಕೊಡಲು ಇದೇನು ಗಣಿತಶಾಸ್ತ್ರವೇ, ಇತಿಹಾಸವೇ, ಸಾಹಿತ್ಯವೇ? ಇದು ಭಗವತ್ ತತ್ವ. ಇವರು ಹೇಳುತ್ತಿರುವುದು ನನ್ನ ಹೃದಯಕ್ಕೆ ಒಪ್ಪುತ್ತಿದೆ. ಮಾಸ್ಟರ್ ಶ್ರೀರಾಮಕೃಷ್ಣರೊಡನೆ ಮಾಡಿದ ವಾದ ಇದೇ ಮೊದಲನೆಯದು. ಭಗವತ್ ಕೃಪೆಯಿಂದ ಇದೇ ಕಟ್ಟೆ ಕಡೆಯದು. ಶ್ರೀರಾಮಕೃಷ್ಣರು: ನೀನು ಪ್ರತಿಮೆಯ ಪೂಜೆಯ ಸಂಬಂಧವಾಗಿ ಮಾತು ಎತ್ತಿದ್ದೆ. ಪ್ರತಿಮೆ ಮಣ್ಣಿನದಾದರೂ ಆ ವಿಧದ ಪೂಜೆಯ ಅವಶ್ಯಕತೆ ಇದೆ. ಹಲವಾರು ವಿಧದ ಪೂಜಾ ಕ್ರಮಗಳನ್ನು ಭಗವಂತನೇ ಏರ್ಪಡಿಸಿದ್ದಾನೆ. ಈ ಜಗತ್ತು ಯಾರದೋ, ಆತನೇ ಅಧಿಕಾರ ಭೇದಕ್ಕನುಗುಣವಾಗಿ ಇವನ್ನೆಲ್ಲ ಮಾಡಿದ್ದಾನೆ. ತಾಯಿ ತನ್ನ ಮಕ್ಕಳ ಜೀರ್ಣಶಕ್ತಿಗನುಸಾರವಾಗಿ ಆಹಾರ ತಯಾರು ಮಾಡುತ್ತಾಳೆ. ಒಬ್ಬಳಿಗೆ 5 ಮಕ್ಕಳಿವೆ ಅಂತ ಇಟ್ಟುಕೋ. ಆಕೆ ಮೀನನ್ನು ಅಡಿಗೆ ಮಾಡಬೇಕಾಗಿದ್ದರೆ ಮಕ್ಕಳ ರುಚಿ, ಜೀರ್ಣಶಕ್ತಿ ಇವಕ್ಕೆ ತಕ್ಕಂತೆ ಭಕ್ಷ್ಯ ಭೋಜ್ಯಗಳನ್ನು, ಪಲಾವು, ಉಪ್ಪಿನಕಾಯಿ, ಬಜ್ಜಿ, ಪಲ್ಯ, ಸಾರು ಇತ್ಯಾದಿ ಅಡಿಗೆ ಮಾಡುತ್ತಾಳೆ. ಅರ್ಥವಾಯಿತೇ? ಮಾಸ್ಟರ್ ವಿನಯದಿಂದ: ಹೌದು, ಆಯಿತು. ಒಳ್ಳೆಯದು. ಏನು ಮಾಡಿದರೆ ಭಗವಂತನ ಕಡೆ ಮನಸ್ಸು ಹರಿಯಲಾರಂಭಿಸುತ್ತದೆ? ಶ್ರೀರಾಮಕೃಷ್ಣರು: ಭಗವಂತನ ನಾಮಗುಣ ಕೀರ್ತನೆಯನ್ನು ಸರ್ವದಾ ಮಾಡುತ್ತಿರಬೇಕು. ಸತ್ಸಂಗ ಎಂದರೆ ಭಗವದ್ ಭಕ್ತರ, ಸಾಧು ಸತ್ಪುರುಷರ ಸಹವಾಸ ಆಗಾಗ ಮಾಡುತ್ತಿರಬೇಕು. ಮನಸ್ಸು ಹಗಲಿರುಳು ಸಂಸಾರದಲ್ಲೇ, ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲೇ ನಿರತವಾಗಿ ಬಿಟ್ಟಿದ್ದರೆ ಅದು ಭಗವದ್ಮುಖವಾಗಲಾರದು. ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವದ್ ಧ್ಯಾನದಲ್ಲಿ ತೊಡಗುವುದು ಅತ್ಯಂತ ಅವಶ್ಯಕ. ಮೊದಲು ಪದೇ ಪದೇ ನಿರ್ಜನ ಪ್ರದೇಶಕ್ಕೆ ಹೋಗಿ ಆತನ ಧ್ಯಾನ ಮಾಡದೇ ಇದ್ದರೆ ಮನಸ್ಸನ್ನು ನಿಲ್ಲಿಸುವುದು ದುಸ್ಸಾಧ್ಯ. ಗಿಡ ಇನ್ನೂ ಸಸಿಯಾಗಿರುವಾಗ ಅದರ ಸುತ್ತಲೂ ಬೇಲಿ ಕಟ್ಟಬೇಕು. ಇಲ್ಲದಿದ್ದರೆ ದನಕರುಗಳು, ಆಡು ಕುರಿಗಳು ತಿಂದು ನಾಶ ಮಾಡಿಬಿಡುತ್ತವೆ. ಧ್ಯಾನವನ್ನು ಆಂತರ್ಯದಲ್ಲೋ, ಏಕಾಂತ ಸ್ಥಳದಲ್ಲೋ, ನಿಬಿಡ ಅರಣ್ಯದಲ್ಲೋ ಮಾಡಬೇಕು. ಸತತ ಸದಸದ್ವಿಚಾರ ಮಾಡುತ್ತಿರಬೇಕು. ಭಗವಂತನೊಬ್ಬನೇ ಸತ್ಯ, ನಿತ್ಯ ವಸ್ತು, ಉಳಿದುದೆಲ್ಲ ಅಸತ್, ಅನಿತ್ಯ ವಸ್ತು ಎಂದು. ಹೀಗೆ ವಿಚಾರ ಮಾಡುತ್ತಾ ಅನಿತ್ಯ ವಸ್ತುಗಳ ಮೇಲಿನ ಅನುರಾಗವನ್ನು ಕೊನೆಗೆ ಮನಸ್ಸಿನಿಂದ ಕಿತ್ತೊಗೆಯಬೇಕು. ಜೈ ರಾಮಕೃಷ್ಣ.